ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಮ್ಯಾ. ನಾವಿವತ್ತು ಬಂದಿರೋದು ಮೈಸೂರು ಎಕ್ಸಿಬಿಷನ್ಗೆ. ಕರ್ನಾಟಕ ಸಂಭ್ರಮ 50 ಅಂತ ಇಲ್ಲಿ ಮಾಡಿದ್ದಾರೆ. ಹಾಗಾಗಿ ನಾವು ತುಂಬಾ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡ್ತಾ ಇದ್ವಿ. ಹಾಗೆ ಒಂದು ಸಲ ಹೋಗಿ ಬರೋಣ ಅಂತೇಳಿ ಇವತ್ತು ನಾವು ಈವ್ನಿಂಗು ಹೊರಟ್ವಿ. ತುಂಬಾ ಚೆನ್ನಾಗಿದೆ. ಅನಿಮಲ್ಸ್ ಆಗಿರ್ಬೋದು, ಬಟರ್ಫ್ಲೈ ಆಗಿರ್ಬೋದು, ಈ ರೀತಿಯಾಗಿ ಅನಿಮಲ್ಸ್ನೆಲ್ಲ ರೆಡಿ ಮಾಡಿದ್ದಾರೆ. ಹಾಗಾಗಿ ನಾವು ಕೂಡ ನೋಡ್ಕೊಂಡು ಬರೋಣ ಅಂತೇಳಿ ಇವತ್ತು ಹೊರಟ್ವಿ. ನಾವು ತುಂಬಾ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡ್ತಾ ಇದ್ವಿ. ತುಂಬಾ ನೋಡಬೇಕು ಹೋಗಬೇಕು ಅಂತಲೇ ಅನ್ಕೋತಾ ಇದ್ವಿ. ಹಾಗಾಗಿ ಇವತ್ತು ಹೊರಟು ಬಂದ್ವಿ. ವೀಕೆಂಡಲ್ಲಿ ಬಂದಿದ್ರಂತೂ ತುಂಬಾ ಕ್ರೌಡ್ ಇರ್ತಾ ಇದ್ರು ಅನಿಸುತ್ತೆ. ನಾವು ಟ್ಯೂಸ್ಡೇ ಬಂದಿರೋದ್ರಿಂದ ನಮಗೆ ಸ್ವಲ್ಪ ಅಷ್ಟೊಂದು ಕ್ರೌಡ್ ಇರಲಿಲ್ಲ. ಹಾಗಾಗಿ ನಾವು ನೋಡೋದಕ್ಕೂ ತುಂಬಾ ಸುಲಭ ಆಗಿತ್ತು. ಹಾಗೆ ನಾವಿಲ್ಲಿ ಎಂಟ್ರಿ ಕೊಡೋದಕ್ಕೆ 1 per personಗೆ ನಾವು 60 rupees ಒಂದು ಟಿಕೆಟ್ನ ತೊಗೋಬೇಕಾಗುತ್ತೆ. ಹಾಗೆ ತೊಗೊಂಡು ಎಂಟ್ರೆನ್ಸಲ್ಲಿ ನಾವು ಹೋಗ್ಬೋದು. ಹಾಗೆ ನಾವಿಲ್ಲಿ ಎಂಟ್ರೆನ್ಸ್ ಅಂದರೆ ನಾವು ಆ ಕಡೆ ಇತ್ತು, ನಾವು ಸ್ವಲ್ಪ ಆ ಕಡೆ ಅಂದರೆ ಎಂಟ್ರೆನ್ಸಲ್ಲಿ ಬರೋದಕ್ಕಾಗಲಿಲ್ಲ. ಹಾಗೆ ಎಂಟ್ರೆನ್ಸಲ್ಲಿ ಬಂದರೆ ತುಂಬಾ ಬ್ಯೂಟಿಫುಲ್ ಆಗಿ ಅಟ್ರಾಕ್ಟಿವ್ ಆಗಿ ಮಾಡಿದರು. ತುಂಬಾ ಚೆನ್ನಾಗಿತ್ತು. ನಾವು ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿದ್ವಿ. ಆಲ್ಮೋಸ್ಟ್ ನಾವು ಎವ್ರಿ ವೀಕೆಂಡ್ಸು ಮಾಲ್ ಇರ್ಬೋದು, ಹಾಗೆ ಪ್ಲೇ ಏರಿಯಾ ಇರ್ಬೋದು, ಇಂಥದಕ್ಕೆ ಹೋಗ್ತಾ ಇದ್ವಿ. ಇದಕ್ಕೆ ನಾವು ತುಂಬ ರೇರ್ ಆಗಿ ಬಂದಿರೋದು. ಸೊ ಹಾಗಾಗಿ ಇದನ್ನು ನೋಡ್ಕೊಂಡು ಹೋಗೋಣ ಅಂತೇಳಿ ಬಂದ್ವಿ. ತುಂಬಾ ಚೆನ್ನಾಗಿತ್ತು ಇನ್ಸ್ಟಾಗ್ರಾಮಲ್ಲಿ ನೋಡೋದಕ್ಕೆಲ್ಲ. ಹಾಗಾಗಿ ಒಂದು ಸಲ ನಾವು ಹೋಗಿ ಬರೋಣ ಅಂತೇಳಿ ಇವತ್ತು ಬಂದ್ವಿ. ಆ ಒಂದು ಅನಿಮಲ್ಸ್ ಇರ್ಬೋದು, ಹಾಗೆ ಬಟರ್ಫ್ಲೈ ಇರ್ಬೋದು, ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಹಾಗೆ ಇಲ್ಲಿ ಚಾಟ್ಸ್ ಎಲ್ಲ ಸಿಗುತ್ತೆ, ನೋಡ್ತಾ ಇರ್ಬೋದು. ಒಳಗಡೆ ಹೋಗಿ ಯಾವ ರೀತಿ ಇದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಹಾಗೆ ಇಲ್ಲಿ ಆರ್ಕೆಸ್ಟ್ರಾನು ಕೂಡ ನಡೀತಾ ಇತ್ತು. ಕರ್ನಾಟಕ ಸಂಭ್ರಮ 50 ಸಾಂಸ್ಕೃತಿಕ ಕಾರ್ಯಕ್ರಮ ಅಂತೇಳಿ ಇದನ್ನು ಕೂಡ ನೋಡಿಕೊಂಡು ನಾವಿವಾಗ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದೀವಿ. ಬನ್ನಿ ಒಳಗಡೆ ಯಾವ ರೀತಿ ಇದೆ ಅಂತ ನಾವಿವಾಗ ನೋಡ್ಕೊಂಡು ಬರೋಣ. ಇವಾಗ ನಾವು ಬಟರ್ಫ್ಲೈ ರೆಡಿ ಮಾಡಿದ್ದಾರಲ್ಲ, ಆ ಒಂದು ಪ್ಲೇಸ್ಗೆ ಬಂದಿದ್ದೀವಿ. ತುಂಬಾ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ನಿಜವಾಗ್ಲೂ ಅದು ಸಡನ್ನಾಗಿ ನೋಡಿದ್ರೆ ಅದು ಬಟರ್ಫ್ಲೈನೇ ಆಗಿರ್ಬೋದೇನೋ ಅಂತ ಅನ್ನೋ ಫೀಲ್ ಬಂದುಬಿಡುತ್ತೆ. ಇವಾಗ ಒರಿಜಿನಲ್ ಸೌಂಡ್ನ ಪ್ಲೇ ಮಾಡ್ತೀನಿ, ಇದನ್ನು ಕೇಳಿಸ್ಕೊಳ್ಳಿ. ತುಂಬಾ ಬ್ಯೂಟಿಫುಲ್ ಆಗಿ ಕೇಳಿಸುತ್ತೆ. ಇದನ್ನು ನೋಡೋದಕ್ಕಂತೂ ತುಂಬ ಜನ ಬಂದಿದ್ದರು. ಹಾಗೆ ವೀಕೆಂಡ್ಲಿ ಬಂದಿದ್ದರೆ ಇನ್ನೂ ಕ್ರೌಡ್ ಇರ್ತಾ ಇತ್ತೋ ಏನೋ. ಸ್ವಲ್ಪ ಇವತ್ತು ಕಮ್ಮಿ ಇದ್ದರು. ನಾವು ಮಾಮೂಲಿ ನಾರ್ಮಲ್ ಡೇಸಲ್ಲಿ ಬಂದಿದ್ವಿ ಅಲ್ವಾ, ಹಾಗಾಗಿ ವೀಕೆಂಡ್ಲಿ ಬಂದಿದ್ದರೆ ಇನ್ನೂ ಜನ ಇರ್ತಾಯಿದ್ರು ಏನೋ. ತುಂಬಾ ಕ್ರೌಡ್ ಇರ್ತಾ ಇತ್ತು, ಏಕೆಂದರೆ ಎಲ್ರಿಗೂ ರಜಾ ಲೀವ್ ಇರುತ್ತೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಬಂದು ಮಕ್ಕಳಿಗೆ ತೋರಿಸ್ಕೊಂಡು ಹೋಗ್ತಾರೆ, ಹಾಗೆ ಎಂಜಾಯ್ ಮಾಡ್ಕೊಂಡು ಹೋಗ್ತಾರೆ. ಅಷ್ಟು ಬ್ಯೂಟಿಫುಲ್ಲಾಗಿ ಒಂದೊಂದೂ ಕೂಡ ಅರೇಂಜ್ ಮಾಡಿದರು. ಹಾಗೆ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ದೊಡ್ಡದಾಗಿದೆ. ನೋಡ್ತಿದ್ರೆ ರಿಯಲ್ ಆಗೇನೆ ಅನ್ನಿಸ್ತಿತ್ತು. ನಮಗಂತೂ ನೋಡಿ ಸಿಕ್ಕಾಬಟ್ಟೆ ಖುಷಿ ಆಯಿತು. ಮಕ್ಕಳು ಕೂಡ ಎಂಜಾಯ್ ಮಾಡಿಕೊಂಡು ಹಾಗೆ ನೋಡಿಕೊಂಡು ಫೋಟೋನೆಲ್ಲ ತೆಗೆಸ್ಕೊಂಡು ನಾವು ಎಂಜಾಯ್ ಮಾಡ್ಕೊಂಡೇ ಇದ್ವಿ. ಹೊರಡೋದಕ್ಕೆ ಮನಸ್ಸಾಗಲಿಲ್ಲ, ಅಷ್ಟು ಬ್ಯೂಟಿಫುಲ್ ಆಗಿತ್ತು. ನೋಡ್ತಾನೆ ಇರಬೇಕು ಅನ್ನೋ ಅಷ್ಟು ತುಂಬ ಖುಷಿ ಆಗ್ತಾಯಿತ್ತು.
ಇವಾಗ ನಾವು ಹೊರಗಡೆ ಬಂದಿದ್ದೀವಿ, ಬಟರ್ಫ್ಲೈ ಎಲ್ಲ ನೋಡ್ಕೊಂಡು ಬಂದ್ವಿ. ತುಂಬಾ ಬ್ಯೂಟಿಫುಲ್ ಆಗಿತ್ತು, ತುಂಬಾ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಈಗ ಇಲ್ಲಿ ನೋಡ್ತಿರ್ಬೋದು ಒಂದು ರ್ಯಾಕೆಟ್ನ ಕ್ರಿಯೇಟ್ ಮಾಡಿದ್ದಾರೆ. ಇದು ಅಪ್ ಆ್ಯಂಡ್ ಡೌನ್ಸ್ ಬರುತ್ತೆ. ಇದು ತುಂಬ ಇಂಪ್ರೆಸಿವ್ ಆಗಿತ್ತು, ತುಂಬಾ ಖುಷಿ ಆಯಿತು ನೋಡೋದಕ್ಕಂತೂ. ಇದೊಂಥರ ಬ್ಯೂಟಿಫುಲ್ ಆಗಿತ್ತು, ತುಂಬ ಇಷ್ಟ ಆಯಿತು ಇದನ್ನು ಕೂಡ. ನೆಕ್ಸ್ಟ್ ಇದಾದಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಲೇಡೀಸ್ ಶಾಪಿಂಗ್ ಎಲ್ಲ ಶುರು ಆಯಿತು. ಇಲ್ಲಿ ಅಷ್ಟೇ ಕ್ಲಿಪ್ಸ್ಗಳು, ರಿಬ್ಬನ್ಸ್ಗಳು ಪ್ರತಿಯೊಂದೂ ಚೆನ್ನಾಗಿರ್ತಾ ಇತ್ತು. ಆದರೆ ನಾವೇನು ಬೈ ಮಾಡಲಿಲ್ಲ, ಹಾಗೆ ನೋಡಿಕೊಂಡು ಮುಂದೆ ಹೋಗ್ತಾ ಇದ್ವಿ. ಇಯರಿಂಗ್ಸ್ ಇರ್ಬೋದು, ಪ್ರತಿಯೊಂದು ಚೆನ್ನಾಗಿತ್ತು. ಎಲ್ಲೇ ಹೋದ್ರೂ ಇದಂತೂ ಇದ್ದೇ ಇರುತ್ತೆ. ಹಾಗೆ ಇನ್ನು ಮುಂದೆ ಏನೇನಿದೆ ಅಂತೆಲ್ಲ ನೋಡ್ಕೊಂಡು ಬರೋಣ ಬನ್ನಿ. ಹಾಗೆ ಎಲ್ಲನೂ ನೋಡ್ಕೊಂಡು ಬರ್ತಾ ಇಲ್ಲಿ ರಾಗಿ ಬೋಟಿ ಅಂತ ಮಾಡಿದರು. ಇದನ್ನು ಯಾವ ರೀತಿ ಇರುತ್ತೆ ಅಂತ ಟೇಸ್ಟ್ ನೋಡೋದಕ್ಕೂ ಕೊಡ್ತಾರೆ. ಹಾಗೆ ನೋಡಿದ್ರು ತುಂಬ ಚೆನ್ನಾಗಿತ್ತು ಟೇಸ್ಟ್. ಇದನ್ನು ನಾವು ಟೇಸ್ಟ್ ಮಾಡಿರಲಿಲ್ಲ, ಹಾಗಾಗಿ ಇದನ್ನು ನಾವು ಬೈ ಮಾಡಿದ್ವಿ. ನಾವು ಬೇರೆ ರೀತಿ ಬೋಟಿನೆಲ್ಲ ತಿಂದಿರ್ತೀವಿ, ಆದರೆ ಇದನ್ನು ನಾವು ಇದೇ ಫಸ್ಟ್ ಟೈಮು ನಾವು ಟೇಸ್ಟ್ ಮಾಡಿದ್ದು. ತುಂಬಾ ಚೆನ್ನಾಗಿತ್ತು, ಹಾಗಾಗಿ ಇಷ್ಟ ಆಯಿತು. ಹಾಗೆ ತೊಗೊಂಡ್ವಿ. 3 ಪ್ಯಾಕೆಟ್ಗೆ 100 ರೂಪಾಯಿ ಆಯಿತು. ಟೇಸ್ಟ್ ಎಲ್ಲ ಚೆನ್ನಾಗಿತ್ತು. ಯಾವುದೇ ಈ ಥರದ್ದು ನಾವು ಟೇಸ್ಟ್ ಮಾಡಿರಲಿಲ್ಲ, ಹಾಗಾಗಿ ಬೈ ಮಾಡಿದ್ವಿ. ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿತ್ತು. ಮಕ್ಕಳಿಗೆ ಈವ್ನಿಂಗ್ ಹಾಕ್ಕೊಟ್ರೆ ಚೆನ್ನಾಗಿರುತ್ತೆ, ಮತ್ತು ಕಾಫಿ ಟೀ ಟೈಮಲ್ಲೆಲ್ಲ ಇದನ್ನು ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಇದನ್ನು ಬೈ ಮಾಡಿದ್ವಿ. ಹಾಗೆ ಇದನ್ನು ತೊಗೊಂಡು ನಾವೀಗ ಮುಂದೆ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಪ್ರತಿಯೊಂದೂ ಚೆನ್ನಾಗಿತ್ತು, ಆದರೆ ಬೆಲೆನೂ ಅಷ್ಟೇ ಚೆನ್ನಾಗಿರುತ್ತೆ ಮಾತ್ರ. ಸಿಕ್ಕಾಬಟ್ಟೆ ರೇಟ್ ಹೇಳ್ತಾರೆ, ಹಾಗಾಗಿ ನಾವೇನೂ ಬೈ ಮಾಡಲಿಲ್ಲ. ಅಂದರೆ ಪ್ರತಿಯೊಂದು ಐಟಮ್ಸ್ಗಳು ತುಂಬಾ ಚೆನ್ನಾಗಿತ್ತು, ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇತ್ತು. ಎಲ್ಲನೂ ನೋಡಿಕೊಂಡು ಎಂಜಾಯ್ ಮಾಡ್ಕೊಂಡು ಹಾಗೆ ಮುಂದೆ ಬಂದ್ವಿ. ಏನಿದು ಏನಿದು ಸೊ ಇದು ಶೀತ, ನೆಗಡಿ, ಕಫ, ಕೆಮ್ಮು, ಟೆಸ್ಟ್ ಅಲರ್ಜಿ, ಮೈಗ್ರೇನು, ಸೈನಸ್, ವೀಸಿಂಗು ಪ್ರತಿಯೊಂದಕ್ಕೂ ಒಳ್ಳೆಯದು. ನಿಮ್ಗೆ ಏನಾದ್ರು ಹಲ್ಲು ಚಿಕ್ಕ ಕಾಟನ್ಗೆ ಟ್ರೈ ಮಾಡಿ ನೋಡಿ. ಬನ್ನಿ ಮೇಡಮ್. ಸೊ ಬ್ಯಾಕ್ ಪೇನ್ಗೆ ಪೇನ್ ರಿಲೀಫ್ ಆಯಿಲ್, ಮಹಾನಾರಾಯಣ ಜಲ, ಇದನ್ನು ಟ್ರೈ ಮಾಡಿ. ಸೊಂಟ ನೋವು, ಭುಜ ನೋವು, ಸೊ ಜಸ್ಟ್ ನೀವು ಒಂದು ಅಪ್ಲೈ ಮಾಡ್ಕೊಂಡು ಹೋಗಿ ಇಲ್ಲಿ ಬನ್ನಿ. ಅವಾಗ ಯಾಕೆಂದರೆ ಸುಮಾರು ಜನ ಇಲ್ಲಿ ಜರ್ನಿ ಮಾಡಿದ್ರೆ ಅಲ್ಲೇ ಬೇಕು ಅಷ್ಟು ಬೇಗ ವಾಸಿ ಆಯ್ತಾ ಮೇಡಮ್? ಇದು ನಾವು ಒಟ್ಟು 2000 ಪೀಸ್ ತರಿಸಿದ್ದು. ನೋಡಿ ಇನ್ನೊಂದು 19 ದಿನ ಇದೆ ನಮ್ಮಲ್ಲಿ ಎಲ್ಲ ಹೆಂಗೆ. ಸೊ ಬನ್ನಿ ಸರ್. ಜಸ್ಟ್ ನೋಡಿ, ರಿಸಲ್ಟ್ ಬಂದಿಲ್ಲ ಅಂದ್ರೆ ಅರ್ಧ ಬಳಸ್ಬಿಟ್ಟು ತಗೊಂಡು ನಾನು ಇಷ್ಟಪಡ್ತೀನಿ. ನಿಮಗೇನಾ ಸರ್ ಈ ಬಾಕ್ಸ್ ಫುಲ್ ಇತ್ತು ಸರ್, ಚೆನ್ನಾಗಿ ರಿಲೀಫ್ ಇದೆ ಸರ್. ನಾನೇನು ಗ್ಯಾರಂಟಿ ಹೇಳ್ತೀನಿ ಅಂದ್ರೆ ಸರ್, ನಾನು ಅದೊಂದು ಗ್ಯಾರಂಟಿ ಹೇಳಿ ಅರ್ಧ ಬಳಸ್ಬಿಟ್ಟು ತಂದುಕೊಟ್ರು ನಾನು ವಾಪಸ್ ಕಾಂಪ್ರಮೈಸ್ ಇಲ್ಲ. ಥ್ಯಾಂಕ್ಸ್. ನೀವು ಡೆಮೋ ನೋಡಲಿಲ್ಲ, ಇರಲಿ ಪರವಾಗಿಲ್ಲ, ಇರಲಿ, ಅವರೇ ತಿಳ್ಕೊಂಡ್ರಲ್ಲ. ಥ್ಯಾಂಕ್ಸ್, ಆಗ್ತೀನಿ. ನಾವು ನೋಡಿ ಡೆಮೋ ಅದು ಬೆನ್ನು ನೋವಿಗೆ, ಮಂಡಿ ನೋವಿಗೆ ಎಲ್ಲ ಕಮ್ಮಿ ಆಗುತ್ತೆ ಅಂತ ಹೇಳಿದ್ರು.
ನೋಡೋಣ ಅಂತೇಳಿ ಅದನ್ನು ನಾವು ಬೈ ಮಾಡಿದ್ವಿ. ನೋಡೋಣ, ಅದನ್ನು ಹಾಕ್ಕೊಂಡ್ಮೇಲೆ ಗೊತ್ತಾಗುತ್ತೆ. ತುಂಬಾ ಕಾನ್ಫಿಡೆಂಟಲ್ಲಿ ಹೇಳಿದ್ರು. ಒಂದು ನಂಬಿಕೆ ಮೇಲೆ ನಾವು ತೊಗೊಂಡ್ವಿ. ನೋಡಬೇಕು ಯಾವ ರೀತಿಯಾಗಿ ಕಮ್ಮಿ ಆಗುತ್ತೆ ಅಂತ ನೋಡೋಣ. ನೆಕ್ಸ್ಟ್ ಹಾಗೆ ಬರ್ತಾ ಇಲ್ಲಿ ಸ್ನ್ಯಾಕ್ಸ್ ಐಟಮ್ಗಳೆಲ್ಲ ಇಟ್ಟಿದ್ರು. ಇದನ್ನು ಕೂಡ ಏನು ಬೈ ಮಾಡಲಿಲ್ಲ, ಹಾಗೆ ನೋಡ್ಕೊಂಡು ನಾವು ಮುಂದೆ ಹೊರಟ್ವಿ. ಏನು ತಿಂತಿದ್ದೀರಾ? ಎಲ್ಲಿ ಹಾಲ್ಕೋವನಾ? ಹೌದಾ, ಕೊಡು ಟೇಸ್ಟ್ ನೋಡೋಣ. ನೋಡಿ ಹಾಲ್ಕೋವ. ಚೆನ್ನಾಗೈತೆ. ಚೈಲ್ಡ್ಹುಡ್ ಫುಡ್ ಸ್ವೀಟ್ ಸೂಪರ್ ಐತೆ. ಎಲ್ಲರಿಗೂ ಗೊತ್ತೇ ಇರುತ್ತೆ ಹಾಲ್ಕೋವಾ ಏನು ಅಂತ. ನಮಗಂತೂ ಚೈಲ್ಡ್ಹುಡ್ಡಲ್ಲಿ ತುಂಬಾ ಫೇಮಸ್ ಆಗಿತ್ತು ಆ ಒಂದು ಸ್ವೀಟು. ನಮಗಂತೂ ತುಂಬಾ ಇಷ್ಟ ಆಗ್ತಾಯಿತ್ತು. ನಾವು ಯಾವಾಗಲೂ ಪ್ರತಿ ಸಲನೂ ಅದನ್ನೇ ತೊಗೊಂಡು ತಿಂತಾಯಿದ್ವಿ. ಅದನ್ನು ತಿಂದು ನೋಡಿ ತುಂಬಾ ಖುಷಿ ಆಯಿತು. ಹಾಲ್ಕೋವಾ ಅಂದರೆ ಯಾರಿಗೆಲ್ಲ ಇಷ್ಟ, ಚೈಲ್ಡ್ಹುಡ್ ಫುಡ್ಡು ಅಂತಲೇ ಹೇಳ್ಬೋದು. ಅದನ್ನು ಯಾರ್ಯಾರಿಗೆ ಇಷ್ಟ ಅದು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಾವು ಮುಂದೆ ನೋಡ್ಕೊಂಡು ಬರ್ತಾ ಇದ್ವಿ. ಹಾಗೆ ಇಲ್ಲಿ ನೋಡ್ತಿರ್ಬೋದು ಗಂಧದ ಕಡ್ಡಿ ಹಾಕಿ ಇಡುವಂಥದ್ದು. ಇದು ತುಂಬ ಚೆನ್ನಾಗಿತ್ತು, ಒಂಥರ ಬ್ಯೂಟಿಫುಲ್ಲಾಗಿ. ಗಂಧದ ಕಡ್ಡಿನ ಸಿಕ್ಸಿಯಲ್ಲಿ ಬಿಟ್ಟರೆ ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ನೋಡಿ ನಮ್ಮ ಹೀರೋ ಹೆಂಗೆ ಕಾಣಿಸ್ತಿದ್ದಾನೆ ಅಂತ. ಸಿಕ್ಕಾಪಟ್ಟೆ ಕ್ಯೂಟಾಗಿ ಕಾಣಿಸ್ತಿದ್ದಾನೆ, ಗ್ಲಾಸೆಲ್ಲ ಹಾಕ್ಕೊಂಡು. ನೋಡ್ತಿರ್ಬೋದು ವೆರೈಟಿ ಗ್ಲಾಸ್ಗಳೆಲ್ಲ ಇದ್ದಾವೆ. ತುಂಬಾ ಬ್ಯೂಟಿಫುಲ್ ಆಗಿದೆ, ಸ್ಟೈಲ್ ಆಗಿದ್ದಾವೆ. ತುಂಬ ಚೆನ್ನಾಗಿತ್ತು ನೋಡೋದಕ್ಕಂತೂ. ಈಗ ಅಲ್ಲೆಲ್ಲ ನೋಡಿಕೊಂಡು ಈಗ ಬಂದ್ವಿ. ತುಂಬಾ ಚೆನ್ನಾಗಿತ್ತು, ಬ್ಯೂಟಿಫುಲ್ ಆಗಿತ್ತು. ನೆಕ್ಸ್ಟು ಮಕ್ಕಳಿಗೆ ಆಟ ಆಡಿಸೋದಕ್ಕೆ ಅಂತೇಳಿ ಈಗ ನೆಕ್ಸ್ಟ್ ಒಂದು ಪ್ಲೇಸ್ಗೆ ಹೋಗೋಣ ಬನ್ನಿ.
ಪಾಪನೂ ಕೂಡ ಗೇಮ್ನ ಆಡ್ತಾ ಇದ್ದಾನೆ. ಅವನಿಗೆ ತುಂಬಾ ನೀರಂದರೆ ಇಷ್ಟ, ಹಾಗಾಗಿ ಅವನು ಈ ಒಂದು ಗೇಮ್ನ ಆಡ್ತಾ ಇದ್ದಾನೆ. ಹಾಗೆ ನಾವೊಂದು ಗೇಮ್ ಆಡಿದ್ರಿ. ಇದಕ್ಕೆ ಏನು ಗಿಫ್ಟ್ ಕೊಟ್ಟರು ಗೊತ್ತಾ? ಸೂಪರಾಗಿರೋ ಗಿಫ್ಟ್ ಕೊಟ್ಟರು, ನೋಡ್ತಿರ್ಬೋದು ನೀವು. ಬಾಚಣಿಗೆ ತುಂಬಾ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬರಬಾರ್ದು ಈ ಒಂದು ಪ್ಲೇಸ್ಗಂತೂ. ಅದು ಸಿಗುತ್ತೆ ಇದು ಸಿಗುತ್ತೆ ಅಂತ, ನಮಗೇನು ಸಿಗುತ್ತೆ ಅದೇ ನಮ್ಮ ಪುಣ್ಯ ಅಂತ ಹೇಳಿ ಇಸ್ಕೊಂಡು ಹೋಗ್ತಾ ಇರಬೇಕಷ್ಟೇ. ನಮಗೆ ಬಾಚಣಿಗೆ ಸಿಕ್ತು. ಹಾಗೆ ನೋಡಿಕೊಂಡು ಈ ಒಂದು ಪ್ಲೇಸ್ಗೆ ಮಿಸ್ ಆಯಿತು ಬರೋದಕ್ಕೆ. ಹಿಮಾಲಯ ಆನಿಮಲ್ಸ್ಗೆ ಮಿಸ್ ಆಯಿತು, ಹೋಗೋದಕ್ಕಾಗಲಿಲ್ಲ. ಆಲ್ರೆಡಿ ಟೈಮ್ ಆಗಿತ್ತು ಅಂತೇಳಿ ಹಾಗೆ ಬಂದ್ಬಿಟ್ಟು ನಮ್ಮ ಪಾಪಗೂ ಕೂಡ ಕಾರಲ್ಲಿ ಆಟ ಆಡಿಸ್ಬೇಕು ಅಂತೇಳಿ ಈ ಒಂದು ಗೇಮ್ನ ಆಡಿಸಿದ್ವಿ. ತುಂಬಾ ಎಂಜಾಯ್ ಮಾಡ್ಕೊಂಡು ಅವನು ಗೇಮ್ನ ಆಡ್ದ. ಹಾಗೂ ನಾವು ಒಂದು ಸವಾರಿ ಮಾಡೇ ಬಿಡೋಣ ಅಂತೇಳಿ ನಾನು, ನನ್ನ ಮಗ, ನನ್ನ ಮಗಳು 3 ಜನ ಬಂದು ಸಿಕ್ಕಾಬಟ್ಟೆ ಎಂಜಾಯ್ ಮಾಡ್ಕೊಂಡು ನಾವು ಇವಾಗ ಒಂದು ರೌಂಡ್ ಮಾಡ್ಕೊಂಡು ಬಂದ್ವಿ. ತುಂಬಾ ಚೆನ್ನಾಗಿತ್ತು. ವ್ಯೂ ಅಂತೂ ಸಿಕ್ಕಾಬಟ್ಟೆ ಚೆನ್ನಾಗಿತ್ತು. ನೋಡಿಕೊಂಡು ಸಿಕ್ಕಾಬಟ್ಟೆ ಖುಷಿ ಪಟ್ಕೊಂಡು ನಾವು ಇವಾಗ ಹಾಗೆ ಇವಾಗ ಎಲ್ಲನೂ ಮುಗಿಸ್ಕೊಂಡು ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿಕೊಂಡು ಟಾಟಾ ಬಾಯ್ ಬಾಯ್ ಹೇಳಿ ಇವಾಗ ನಾವು ಮನೆ ಕಡೆ ಹೊರಡ್ತಾ ಇದ್ದೀವಿ. ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿದ್ವಿ ನಾವಂತೂ. ನೆಕ್ಸ್ಟು ಬರ್ತಾ ಒಂದು ಹೋಟೆಲ್ಗೆ ಹೋಗಿ ನಾವು ಇವಾಗ ಇಲ್ಲಿ ಊಟನ ಮುಗಿಸಿ ಹೋಗೋಣ ಅಂತೇಳಿ ಬಂದ್ವಿ. ಮನೆಗೆ ಹೋಗಿ ಅಡುಗೆ ಮಾಡಿ ಊಟ ಮಾಡೋಷ್ಟರಲ್ಲಿ ಟೈಮ್ ಆಗಿಬಿಟ್ಟಿರುತ್ತೆ. ಆಲ್ರೆಡಿ ನಾವೆಲ್ಲ ಟಯರ್ಡ್ ಆಗಿಬಿಟ್ಟಿರ್ತೀವಿ. ಮನೆಯಲ್ಲೂ ಸ್ವಲ್ಪ ಕೆಲಸಗಳಿರುತ್ತೆ ಅಂತೇಳಿ ಹೋಟೆಲ್ನಲ್ಲೇ ನಾವು ಊಟ ಮುಗಿಸ್ಕೊಂಡು ಹೋಗೋಣ ಅಂತೇಳಿ ಇವಾಗ ಹೋಟೆಲ್ಗೆ ಬಂದು ನಾವು ಇವಾಗ ಮಸಾಲೆ ದೋಸೆನ ಆರ್ಡರ್ ಕೊಟ್ಟಿದ್ದೀವಿ. ಇದನ್ನು ನೆಕ್ಸ್ಟು ಊಟನ ಮುಗಿಸಿ ನಾವು ಇವಾಗ ಮನೆಗೆ ಹೊರಡಬೇಕು. ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿದ್ವಿ. ಆವಾಗವಾಗ ಈ ರೀತಿ ಹೊರಗಡೆ ಬಂದು ಹೋಗ್ತಾ ಇದ್ದಾರೆ, ಏನೋ ಒಂಥರ ಮೈಂಡ್ಗೆ ಸಿಕ್ಕಾಬಟ್ಟೆ ಖುಷಿ ಅನಿಸುತ್ತೆ. ಹಾಗೆ ಈಗ ಊಟ ಎಲ್ಲ ಮುಗಿಸಿ ನಾವು ಇವಾಗ ಮನೆ ಕಡೆ ಹೊರಡ್ತಾ ಇದ್ದೀವಿ. ಸಿಕ್ಕಾಬಟ್ಟೆ ಖುಷಿ ಆಯಿತು. ಆವಾಗವಾಗ ಈ ರೀತಿ ಎಲ್ಲ ಬಂದು ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಆವಾಗ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಅಂತ ಅನ್ನಿಸ್ತಿರುತ್ತೆ. ಹಾಗೆ ಇವಾಗ ನಾವು ಮನೆಗೆ ಹೊರಟ್ವಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮೇಯ್ನಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಸಪೋರ್ಟ್ ಮಾಡಿ. ಹಾಗೆ ಮೈಸೂರಿನಲ್ಲಂತೂ ಸಿಕ್ಕಾಬಟ್ಟೆ ಮಳೆ ಬರ್ತಾಯಿತ್ತು. ಹಾಗೆ ನೈಟ್ ಆಗಿರೋದ್ರಿಂದ ಸ್ವಲ್ಪ ನಿಧಾನವಾಗಿ ನಾವು ಮನೆಗೆ ಬಂದು ಸೇರಿದ್ವಿ.
ತುಂಬ ಖುಷಿಯಾಗಿತ್ತು, ತುಂಬ ಎಂಜಾಯ್ ಮಾಡಿದ್ವಿ. ನೀವು ಅಷ್ಟೇ ನಿಮ್ಮ ಫ್ಯಾಮಿಲಿ ಜೊತೆ ಖುಷಿಯಾಗಿರಿ, ನಗ್ನಗ್ತಾ ಇರಿ. ಆವಾಗವಾಗ ಈ ರೀತಿ ಎಲ್ಲಾದರೂ ಹೋಗಿ ಬರ್ತಾ ಇರಿ, ಏನೋ ಒಂಥರ ಖುಷಿ ಅನಿಸುತ್ತೆ. ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಗ್ನಗ್ತಾ ಇರಿ, ಖುಷಿಯಾಗಿರಿ ಅಂತ ಹೇಳ್ತಾ ಟಾಟಾ, ಬೈ ಬೈ, ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.